ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಬ್ರೈಡಲ್ ಕ್ರೋಶೋ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನೋಡಿ ಆ್ಯಸ್ ಯೂಶುವಲ್ 6 ಎಳೆ ದಾರನ ಗಂಟು ಹಾಕ್ಕೊಂಡು ತೊಗೊಂಡಿದ್ದೀನಿ ಮತ್ತು 10 ನಂಬರ್ ಕ್ರೋಶೋ ನೀಡಲ್ನ ತೊಗೊಳ್ಬೇಕಾಗತ್ತೆ. 11 ನಂಬರ್ ತೊಗೊಂಡ್ರು ಕೂಡ ತೊಂದರೆ ಇಲ್ಲ. ಸೊ ಈ ರೀತಿ ಸ್ಟಾರ್ಟಿಂಗಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಮಾಮೂಲಿ ಯಾವಾಗಲೂ ಮಾಡ್ಕೊಳ್ತೀವಲ್ಲ, ಸೇಮ್ ಅದೇ ರೀತಿಯೇ ಬಟ್ಟೆಗೆ ಒಂದು ಸಲ ಲಾಕ್ ಮಾಡಿಕೊಂಡೆ. ಅದಾದ ನಂತರ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೋಬೇಕು. 2 ಸಲ ಬಟ್ಟೆಗೆ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿದ ನಂತರ ಇಲ್ಲಿಂದ ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ 4 ಚೈನ್ ಹಾಕಿದೆ. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಸೊ ನೋಡಿ, 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡಿಕೊಂಡೆ. ಈಗ ದಾರನ ಮೇಲೆ ಕೇಳ್ಕೊಳ್ತೀನಿ. ದಾರನ ಮೇಲೆ ಕೇಳಿಕೊಂಡು ಈ ರೀತಿ ಮೀಡಿಯಮ್ ಸೈಜ್ ಬೀಡ್ ಬರುತ್ತಲ್ಲ, ರೆಗ್ಯುಲರಾಗಿ ನಾವು ಯೂಸ್ ಮಾಡ್ತೀವಲ್ಲ, ಡಿಸೈನ್ ಯಾವುದಿದ್ರೂ ಪರವಾಗಿಲ್ಲ. ಕ್ರಿಸ್ಟಲ್ ಬೀಡನ್ನ ತೊಗೊಳ್ಬೋದು ಅಥವಾ ಸಿಲ್ವರ್ ಬೀಡನ್ನ ತೊಗೊಳ್ಬೋದು, ಈ ಥರ ತೊಗೊಳ್ಬೋದು. ನಿಮ್ಗೆ ಇಷ್ಟ ಬಂದಿದ್ದ ರೀತಿ ಬೀಡ್ಗಳನ್ನ, ಕಟ್ಟಿಂಗ್ ಇರೋದು ತೊಗೊಳ್ಬೋದು, ಪ್ಲೈನ್ ಇರೋ ಬೀಡ್ಗಳನ್ನ ಕೂಡ ತೊಗೊಳ್ಬೋದು. ಸೊ ಈ ರೀತಿಯಾಗಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಸೊ ಬೇಕಿದ್ದರೆ ನೀವು ಆ್ಯಂಟಿಕ್ ಬೀಡನ್ನ ಕೂಡ ಹಾಕ್ಕೊಳ್ಬೋದು. ಸೊ ಇವಾಗ ಟ್ರೆಂಡಿಂಗಲ್ಲಿದೆ ಆ್ಯಂಟಿಕ್ ಬೀಡ್ಸು. ಸೊ ಈ ರೀತಿ ಬೀಡನ್ನ ಇನ್ಸರ್ಟ್ ಮಾಡಿ, ಸೊ ನೋಡಿ, ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಂತ ಕರೆಕ್ಟಾಗಿ ನೋಡ್ಕೋಬೇಕು. ಸೊ ಬೀಡ್ ಹಾಕಿ ನೀವು ಬೇಸ್ ಲೈನ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ನೀವು ಒಂಚೂರು ಹೆಚ್ಚು ಕಡಿಮೆ ಮಾಡಿಕೊಂಡ್ರು ಕೂಡ ಬಟ್ಟೆ ಸುಕ್ಕು ಬರುವಂಥ ಚಾನ್ಸಸ್ ಇರುತ್ತೆ ಡಿಸೈನಲ್ಲಿ. ಸೊ ಈ ರೀತಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಲ ಲಾಕ್ ಮಾಡಿಕೊಂಡೆ. ಅದಾದ ನಂತರ ಮತ್ತೆ 4 ಚೈನೇ ಹಾಕ್ಕೊಳ್ತೀನಿ. 4 ಚೈನ್ ಹಾಕಿ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ ನೋಡಿ. ಸೊ ಈಗ ಮತ್ತೆ ಇನ್ನೊಂದು ಸಲ 4 ಚೈನ್. ಸೊ ಇದನ್ನು ಕೂಡ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಸ್ಟಾರ್ಟಿಂಗಲ್ಲಿ 4 ಚೈನ್ ಬೀಡು, 4 ಚೈನ್ 4 ಚೈನ್. ಸೊ ಬೀಡ್ ಆದಮೇಲೆ 2 ಟೈಮ್ಸ್ 4 ಚೈನ್ ಹಾಕ್ಕೊಂಡಿದ್ದೀನಿ. ಈಗ ದಾರನ ಮೇಲೆ ಕೇಳಿಕೊಂಡು ರಿಂಗ್ ಬೀಡ್ ಒಳಗಡೆ ನಾವು ಸೇಮ್ ಪ್ರೀವಿಯಸ್ ಬೀಡ್ ತೊಗೊಂಡಿರ್ತೀವಲ್ಲ, ಅದೇ ಬೀಡನ್ನ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ಸೊ ನೀವು ಬೇರೆ ಬೀಡ್ ಬೇಕಿದ್ದಲ್ಲಿ ಯೂಸ್ ಮಾಡ್ಕೋಬಹುದು. ಇಲ್ಲಿಗೆ ಸೆಂಟ್ರಿಗೆ ಬೀಡ್ ತೊಗೊಳ್ತೀವಲ್ಲ ಅದನ್ನು. ಸೊ ಬೀಡ್ ಏನಪ್ಪ ಅಂತಂದರೆ ನಿಮಗೆ ಫಿಟ್ ಆಗಬಾರ್ದು, ರಿಂಗ್ ಒಳಗಡೆ ಸ್ವಲ್ಪ ಗ್ಯಾಪ್ ಬರಬೇಕು. ಯಾಕಂದರೆ ರಿಂಗಲ್ಲಿ ನಾವು ವರ್ಕ್ ಮಾಡ್ಕೊಳ್ತೀವಲ್ಲ, ಹಾಗಾಗಿ ನೋಡಿ ಇಷ್ಟು ಗ್ಯಾಪು ಇರಬೇಕು ರಿಂಗ್ ಒಳಗಡೆ, ಬೀಡ್ಗೆ ಮತ್ತು ರಿಂಗ್ಗೆ. ಸೊ ಈ ರೀತಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡಿದ ನಂತರ ಬೀಡ್ ಲಾಕ್ ಮಾಡ್ಕೊಳ್ತೀನಿ ನೋಡಿ. ಸೊ ಒಂದು ಸಲ ಬೀಡ್ ಲಾಕ್ ಮಾಡಿ ಈಗ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಈಗ ಮತ್ತೆ 4 ಚೈನ್ ಕಂಟಿನ್ಯೂ ಮಾಡ್ಕೊಳ್ಳೋದು. 4 ಚೈನ್ ಹಾಕಿ ಇದನ್ನು ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಈಗ ಮತ್ತೆ ಸೆಕೆಂಡ್ ಟೈಮ್ 4 ಚೈನ್ ರಿಂಗ್ ಹಾಕಿದ ಮೇಲೆ 2 ಟೈಮ್ಸು 4 ಚೈನ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಸಿಂಗಲ್ ಬೀಡ್ ತೊಗೊಳ್ಳೋದು, ವಿತೌಟ್ ರಿಂಗು, ರೌಂಡ್ ಬೀಡನ್ನ ಮಾತ್ರ ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಿ ಬೇಸ್ ಲೈನ್ ಬಂದು ತುಂಬ ಈಸಿ ಇದೆ. ಫಸ್ಟ್ ಏನು ನಾವು ರೌಂಡ್ ಬೀಡ್ ಮಾತ್ರ ತೊಗೊಳ್ತೀವಿ. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಮಾತ್ರ 1 ಟೈಮು 4 ಚೈನ್ ಬರಬೇಕಾಗತ್ತೆ. ಅದಾದಮೇಲೆ ಸೊ ಸ್ಮಾಲ್ ಅಂದರೆ ರೌಂಡ್ ಬೀಡ್ ಒಂದು ತೊಗೊಂಡ್ಮೇಲೆ 2 ಟೈಮ್ಸ್ 4 ಚೈನ್, ಅದಾದಮೇಲೆ ರಿಂಗ್ ಬೀಡ್ 2 ಟೈಮ್ಸ್ 4 ಚೈನ್, ಮತ್ತು ರಿಂಗು 2 ಟೈಮ್ಸ್ 4 ಚೈನ್, ಮತ್ತು ರೌಂಡ್ ಬೀಡ್, ಈ ರೀತಿಯಾಗಿ ತೊಗೊಳ್ಬೇಕು. ಸೊ ಬೇಕಿದ್ದಲ್ಲಿ ನೀವು ಸ್ಟಾರ್ಟಿಂಗಲ್ಲೇ ರಿಂಗ್ನ ತೊಗೊಳ್ಬೋದು ಅಥವಾ ರೌಂಡ್ ಬೀಡನ್ನ ಕೂಡ ತೊಗೊಳ್ಬೋದು. ಸೊ ಯಾವುದೇ ತೊಗೊಂಡ್ರೂ ಕೂಡ ಸ್ಟಾರ್ಟಿಂಗಿಂದ ಬೀಡ್ ಆದಮೇಲಿಂದ 2 ಸಲ 4 ಚೈನನ್ನು ಹಾಕ್ಕೊಳ್ಬೇಕಾಗತ್ತೆ ನೋಡಿ. ಈ ರೀತಿ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಈಗ ಮತ್ತೆ ರಿಂಗ್. ಸೊ ಒಂದು ಸಲ ರೌಂಡ್ ಬೀಡನ್ನ ಮಾತ್ರ ತೊಗೊಳ್ಬೇಕು. ಮತ್ತು 2 ಟೈಮ್ಸ್ 4 ಚೈನ್ ಆದಮೇಲೆ ರಿಂಗ್ ಜೊತೆಗೆ ರೌಂಡ್ ಬೀಡನ್ನ ತೊಗೊಳ್ಬೇಕಾಗತ್ತೆ. ಈ ರೀತಿಯಾಗಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ನೋಡಿ. ಸೊ ಈಗ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು
ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ರಿಂಗ್ ಹಾಕಿದ್ಮೇಲೆ ಈಗ ನಾನು ಮತ್ತೆ 4 ಚೈನನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಒಂದ್ಸಲ ನೀಟಾಗಿ ನೋಡಿಕೊಂಡ್ರೆ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರೋದಿಲ್ಲ. ಸೊ ತಮ್ನೇಲಲ್ಲಿ ನೀವು ಆಲ್ರೆಡಿ ನೋಡಿರ್ತೀರ, ಒಂದು ಸ್ಮಾಲ್ ಆರ್ಚ್ ಬರುತ್ತೆ, ಇನ್ನೊಂದು ಬಿಗ್ ಆರ್ಚ್ ಬರುತ್ತೆ. ನೀವು ಬೇಕಿದ್ದಲ್ಲಿ ಸ್ಟಾರ್ಟಿಂಗಿಂದ ಬಿಗ್ ಆರ್ಚನ್ನೇ ಸ್ಟಾರ್ಟ್ ಮಾಡ್ಬೋದು. ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಸ್ಮಾಲ್ ಆರ್ಚ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಬಂದಿದ್ದ ರೀತಿ ಡಿಸೈನಲ್ಲಿ ಚೇಂಜಸ್ನ ಮಾಡ್ಕೊಳ್ಬೋದಾಗುತ್ತೆ ನೋಡಿ. ಈ ರೀತಿಯಾಗಿ ಸ್ಯಾರಿ ಪೂರ್ತಿ ಕೊನೆವರೆಗೂ ಹಾಕ್ಕೊಂಡು ಹೋಗ್ಬೇಕು ನೋಡಿ. ಸೊ 2 ಟೈಮ್ಸ್ 4 ಚೈನ್, ರಿಂಗ್ ಬೀಡು 2 ಟೈಮ್ಸ್ 4 ಚೈನ್ ಮತ್ತು ರೌಂಡ್ ಬೀಡು, ಈ ರೀತಿಯಾಗಿ ಕೊನೆವರೆಗೂ ಹಾಕ್ಕೊಂಡು ಹೋಗಬೇಕು. ಸೊ ಸ್ಯಾರಿ ಸುಕ್ಕು ಬರಬಾರ್ದು, ಸುಕ್ಕು ಬರದಿರೋ ರೀತಿ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಸೊ ಸೆಕೆಂಡ್ ಮತ್ತು ಲಾಸ್ಟ್ ಸ್ಟೆಪ್ಗೆ ಸೇಮ್ ಕಲರ್ ದಾರನೇ ತೊಗೊಂಡಿದ್ದೀನಿ ನಾನು. 6 ಎಳೆ ದಾರನೇ ಗಂಟು ಹಾಕ್ಕೊಂಡು ತೊಗೊಂಡಿದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಅದಾದಮೇಲೆ ಫಸ್ಟ್ 4 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ. ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾಯಿದ್ದೀನಿ 4 ಚೈನ್ಗೆ. ಸೊ ಈಗ ಸೂಜಿ ಮೇಲೆ ಒಂದು ಸಲ ದಾರಾನ ಸುತ್ಕೊಳ್ಬೇಕು ನೋಡಿ. ಒಂದು ಸಲ ದಾರ ಸುತ್ತಕೊಂಡು ಈ ಬೀಡ್ ಹಿಂದೆ, ರೌಂಡ್ ಬೀಡ್ ಹಿಂದೆ ಏನು ದಾರ ಇರುತ್ತೆ ನೋಡಿ, ಸೊ ಅಷ್ಟು ದಾರದೊಳಗಡೆ ನೀಡಲ್ ಹಾಕಬೇಕು. 6 ಎಳೆ ದಾರ ಏನಿರುತ್ತೆ, 6 ಎಳೆ ದಾರದೊಳಗಡೆ ನೀಡಲ್ನ ಹಾಕಿ ಈ ದಾರನ ಮೇಲೆ ಕೇಳ್ಕೊಳ್ತೀನಿ. ಸೊ ಫಸ್ಟ್ 2 ದಾರ ಒಂದು ಮಾಡ್ಕೊಳ್ತೀನಿ, ಸೆಕೆಂಡ್ 2 ದಾರ ಒಂದು ಮಾಡ್ಕೊಳ್ತೀನಿ. ಡಬಲ್ ಕ್ರೋಶೆ ಆಯಿತು ನೋಡಿ. ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೊಳ್ತೀನಿ, ಬೀಡ್ ಹಿಂದೆ ಇರೋ ದಾರಕ್ಕೆ ನೀಡಲ್ ಹಾಕಿ ದಾರನ ತರ್ತೀನಿ. ಸೂಜಿ ಮೇಲೆ 3 ದಾರ ಇರುತ್ತೆ, ಅದರಲ್ಲಿ ಫಸ್ಟ್ 2 ದಾರ ಒಂದು ಮಾಡ್ಕೊಳ್ತೀನಿ ಮತ್ತು ಸೆಕೆಂಡ್ 2 ದಾರನ ಒಂದು ಮಾಡ್ಕೊಳ್ತೀನಿ. ಡಬಲ್ ಕ್ರೋಶೆಗಳಾಗುತ್ತೆ. ಸೊ ಈ ರೀತಿಯಾಗಿ ನಾವು ಒಟ್ಟು 5 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಳ್ಬೇಕಾಗತ್ತೆ ಸ್ಟಾರ್ಟಿಂಗಲ್ಲಿ ನೋಡಿ. ಇಲ್ಲಿ ನೀವು ಕಂಬಗಳೆಲ್ಲನೂ ಒಂದೇ ಲೆಂತಲ್ಲಿ ಬರೋ ರೀತಿ ಆದಷ್ಟು ಟ್ರೈ ಮಾಡಬೇಕಾಗತ್ತೆ ನೋಡಿ. ಸೊ 5ನೇ ಡಬಲ್ ಕ್ರೋಶನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ 5 ಡಬಲ್ ಕ್ರೋಶಗಳಾದಮೇಲೆ 2 ಚೈನ್ ಹಾಕ್ಕೊಂಡೆ ನೋಡಿ. ಸೊ ಈ 2 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೋಬೇಕು ಮತ್ತು ಅದೇ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಸೊ ಏನು ಚೇಂಜಸ್ ಇಲ್ಲ, ಕಂಟಿನ್ಯೂಸ್ ಆಗಿ 10 ಡಬಲ್ ಕ್ರೋಶ ಹಾಕ್ಕೊಂಡು ಹೋಗ್ತೀವಿ. ಸೆಂಟ್ರಲ್ಲಿ 2 ಚೈನ್ ಬರೋ ರೀತಿ ಹಾಕ್ಕೊಳ್ಳೋದು ಅಷ್ಟೇ. ಸೊ ಕುಚ್ಚು ಕಟ್ಕೊಳ್ಳೋಕ್ಕೆ ಗ್ಯಾಪ್ ಬೇಕು ಅನ್ನೋದಕ್ಕೋಸ್ಕರ ನಾವು ಆ 2 ಚೈನ್ ಗ್ಯಾಪ್ನ ಬಿಡ್ತೀವಿ. ಸೊ ನಿಮಗೆ ಕುಚ್ಚು ಬೇಡ, ಹಾಗೆಯೇ ಹಾಕ್ಕೊಂಡು ಹೋಗ್ತೀವಿ ಅಂತ ಇದ್ದರೆ ಸೊ ಈ ಗ್ಯಾಪ್ನ ಬಿಡೋ ಅವಶ್ಯಕತೆ ಇಲ್ಲ. ಗ್ಯಾಪ್ ಬದಲಿಗೆ ಇನ್ನೂ 1-2 ಎಕ್ಸ್ಟ್ರಾ ಕಂಬಗಳನ್ನ ಹಾಕ್ಕೊಂಡ್ರೆ ಆಯಿತು. ಸೊ ಸ್ಟಾರ್ಟಿಂಗಲ್ಲಿ 5 ಡಬಲ್ ಕ್ರೋಶೆ ಮತ್ತು 2 ಚೈನ್ ಮತ್ತು 5 ಡಬಲ್ ಕ್ರೋಶನ ಹಾಕ್ಕೊಳ್ಬೇಕಾಗತ್ತೆ ನೋಡಿ. ಸೊ ಸಮ್ಟೈಮ್ಸ್ ಈ ರೀತಿಯಾಗಿ ದಾರಗಳು ಬಿಟ್ಕೊಂಡು ಹೋಗುತ್ತೆ. ಸೊ ಕಾಮನ್ ಅದು ನೋಡಿ. ಈ ರೀತಿ 5 ಡಬಲ್ ಕ್ರೋಶಗಳಾದಮೇಲೆ 2 ಚೈನ್ ಹಾಕಿ 5 ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಸೊ ಅಲ್ಲಿಂದ ಅಲ್ಲಿಗೆ ಕೌಂಟ್ ಮಾಡ್ಕೊಳ್ಳಿ ನೋಡಿ. ನಾನು ಕೌಂಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕರೆಕ್ಟಾಗಿದೆ. ಈಗ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡೆ. ಸೊ ಅದಾದ ನಂತರ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ. ಸೊ ಈಗ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶೆ, ಅದಾದ ನಂತರ ಇನ್ನೊಂದು ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ ಮಾಡಿಕೊಂಡೆ ಈ ಗ್ಯಾಪ್ಗೆ. ಸೊ ಈಗ ನೋಡಿ ಪ್ರೀವಿಯಸ್ ಆರ್ಚ್ ಈ ರೀತಿಯಾಗಿ ಕಾಣಿಸುತ್ತೆ, ಪುಟ್ಟದಾಗಿ ಬರುತ್ತೆ ಆರ್ಚು. ಸೊ ಸೆಂಟ್ರಲ್ಲಿ ಕುಚ್ಚು ಕಟ್ಕೊಳ್ತೀವಿ ನಾವು ಅದಕ್ಕೆ. ಸೊ ಈಗ ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೊಳ್ತೀನಿ, ರಿಂಗ್ ಒಳಗಡೆ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದು ಮಾಡ್ಕೊಳ್ತೀನಿ, ಸೆಕೆಂಡ್ 2 ದಾರ ಒಂದು ಮಾಡ್ಕೊಳ್ತೀನಿ. ಡಬಲ್ ಕ್ರೋಶೆ ಆಗುತ್ತೆ. ಸೊ ನೋಡಿ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ, ರಿಂಗ್ ಒಳಗಡೆ ನೀಡಲ್ ಹಾಕಿ ದಾರನ ತಂದು 2 ದಾರ ಒಂದು 2 ದಾರ ಒಂದು ಮಾಡ್ಕೊಳ್ತೀನಿ ನೋಡಿ. ಸೊ ಈ ರೀತಿಯಾಗಿ ರಿಂಗ್ ಪೂರ್ತಿ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವು ರಿಂಗ್ ಏನು ತಗೊಳ್ತಿರೋದು ಫುಲ್ ಪ್ಲೈನ್ ಆಗಿದೆ ಅನ್ನೋದಾದರೆ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ. ಈ ರೀತಿಯಾಗಿ ಕಟ್ಟಿಂಗ್ ಇತ್ತು ಅಂತಂದರೆ ನಿಮಗೆ ದಾರ ಸ್ವಲ್ಪ ಮೂವ್ ಆಗೋದು ಸ್ವಲ್ಪ ಕಷ್ಟ ಆಗ್ಬೋದು.
ಸೊ ಅದನ್ನು ಕೈಯಿಂದ ಆಗಿಂದಾಗಲೇ ಜರುಗಿಸ್ಕೊಂಡು ಕಂಬಗಳನ್ನ ಹಾಕ್ಕೋಬೇಕಾಗತ್ತೆ. ಸೊ ಪ್ರತಿ ಸಲ ಹೇಳ್ತೀನಿ, ನೀವು ಚೈನ್ಗೆ ಕಂಬ ಹಾಕೋದಿರ್ಬೋದು ಅಥವಾ ರಿಂಗ್ ಮೇಲೆ ಕಂಬ ಹಾಕೋದಿರ್ಬೋದು. ಸೊ ಯಾವುದೇ ರೀತಿ ಕಂಬ ಹಾಕಬೇಕಾದ್ರೂ ನೀವು ಪಕ್ಕ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಒಂದ್ರ ಮೇಲೆ ಹಾಕ್ಕೊಂಡು ಹೋದರೆ ನಿಮಗೆ ಆರ್ಚ್ ನಿಮಗೆ ಹರಡಿಕೊಂಡು ಬರೋದಿಲ್ಲ, ಅಂದರೆ ಅಗಲವಾಗಿ ಬರೋದಿಲ್ಲ. ಸೊ ಹಾಗಾಗಿ ಕಂಬಗಳನ್ನ ನಿಮಗೆ ಜಾಗ ಸಾಕಾಗ್ತಿಲ್ಲ, ಒತ್ತೊತ್ತಾಗಿದೆ ಅಂದರೆ ಪಕ್ಕಕ್ಕೆ ಜರುಗಿಸ್ಕೊಂಡು ಈ ರೀತಿ ಜರುಗಿಸ್ಕೊಳ್ಬೇಕು. ಸೊ ಒಂದೊಂದೇ ಕಂಬಗಳನ್ನ ಮೂವ್ ಮಾಡ್ಕೊಂಡು ಈ ರೀತಿಯಾಗಿ, ಸೊ ನಿಮ್ಗೆ ಅಲ್ಲಿ ಗ್ಯಾಪ್ ಬರುತ್ತೆ ನೋಡಿ. ಸೊ ಆ ಗ್ಯಾಪ್ಗೆ ಕಂಬನ ಫಿಲ್ ಮಾಡ್ಕೋಬೇಕು. ಸೊ ನೀವು ಗ್ಯಾಪ್ ಇಲ್ಲ ಅನ್ನೋದಕ್ಕೋಸ್ಕರ ಮೇಲಿನ ಮೇಲೆ ಹಾಕ್ಕೊಂಡು ಬಂದ್ರಿ ಅಂದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಬಿಗಿನರ್ಸ್ ರಿಂಗ್ನ ಯೂಸ್ ಮಾಡ್ತೀರಾ ಅಂದರೆ ಆದಷ್ಟು ಪ್ಲೇನ್ ರಿಂಗ್ನ ಯೂಸ್ ಮಾಡಿದ್ರೆ ನಿಮಗೆ ಅಷ್ಟೊಂದು ಕಷ್ಟ ಆಗೋದಿಲ್ಲ. ಸೊ ಇದು ನೀವು ಈ ರೀತಿ ಕಂಬ ಹಾಕ್ತೀರಾ ಅಂದರೆ ರಿಂಗಿಗೆ ಸ್ವಲ್ಪ ಲೂಸಾಗಿ ಕಂಬಗಳನ್ನ ಹಾಕ್ಕೋಬೇಕು. ತುಂಬ ಟೈಟಾಗಿ ಹಾಕ್ಕೊಂಡ್ರೂ ಕೂಡ ನಿಮ್ಗೆ ಈ ರೀತಿಯಾಗಿ ಮೂವ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಕಂಬಗಳನ್ನ. ಸೊ ಒಟ್ಟು ನಾನಿಲ್ಲಿ ಆಗಲೇ ಹೇಳಿದಾಗೆ 14 ಡಬಲ್ ಕ್ರೋಶಗಳನ್ನ ಈ ಒಂದು ಗ್ಯಾಪಲ್ಲಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೊ ಇಲ್ಲೂ ಕೂಡ ಎಲ್ಲ ಕಂಬಗಳು ಒಂದೇ ಲೆಂತಲ್ಲಿ ಇರಬೇಕು. ಸೊ ನೋಡಿಕೊಂಡು ಕಂಬಗಳನ್ನ ಹಾಕ್ಕೊಳ್ಬೇಕಾಗತ್ತೆ. ಸೊ 14 ಕಂಬಗಳಾಗಿದೆ ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಯಾವ ಕಂಬನೂ ಒಂದ್ರ ಮೇಲೆ ಇಲ್ಲ. ಸೊ ಈಗ ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಅದೇ ಗ್ಯಾಪ್ಗೆ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ತೀನಿ. ಸೊ ನೋಡಿ, ಅದೇ ಗ್ಯಾಪ್ಗೆ ಇನ್ನೊಂದು ಸಲ ಸಿಂಗಲ್ ಕ್ರೋಶೆ. ಅದಾದ ನಂತರ ಬಟ್ಟೆನ ಚೂರು ತಿರುಗಿಸ್ಕೊಳ್ತೀನಿ. ಸೊ ಇಲ್ಲಿಂದ ಈಗ ನಾನು ಬಟ್ಟೆನ ಚೂರು ತಿರುಗಿಸ್ಕೊಳ್ತೀನಿ. ಸ್ಯಾರಿ ಪೂರ್ತಿ ಉಲ್ಟಾ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆ ಡಿಸೈನ್ ಎಷ್ಟಿದೆ ಅಷ್ಟನ್ನು ಮಾತ್ರ ಚೂರು ತಿರುಗಿಸ್ಕೊಂಡ್ರೆ ಆಯಿತು. ಸೊ ಈಗ ಇಲ್ಲಿಂದ ನಾನು ಮತ್ತೆ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಈಗ ದಾರನ ಮೇಲೆ ಕೇಳಿಕೊಂಡು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ ನೋಡಿ. ದಾರನ ಮೇಲೆ ಕೇಳ್ಕೊಂಡಿದ್ದೀನಿ. ಸೊ ಈ ರೀತಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಮಾಡಿ ಫಸ್ಟ್ ಡಬಲ್ ಕ್ರೋಶ ಚೈನ್ ಗ್ಯಾಪ್ ನೋಡಿ, ಈ ರೀತಿ ಬ್ಯಾಕ್ ಸೈಡಿಂದ ನೀಟಾಗಿ ಗೊತ್ತಾಗುತ್ತೆ. ಸೊ ಫಸ್ಟ್ ಹೋಲ್ಗೆ ಡಬಲ್ ಕ್ರೋಶ ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಅದಾದ ನಂತರ ಸೆಕೆಂಡ್ ಡಬಲ್ ಕ್ರೋಶ ಹೋಲ್ಗೆ ಸಿಂಗಲ್ ಕ್ರೋಶೆ. ಬೀಡ್ ಹಾಕ್ತಾಯಿಲ್ಲ ನಾನು. ಈಗ ಮತ್ತೆ ಬೀಡ್ ಇನ್ಸರ್ಟ್ ಮಾಡ್ತೀನಿ. ಥರ್ಡ್ ಡಬಲ್ ಕ್ರೋಶ ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು ವಿತೌಟ್ ಬೀಡು 4th ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. 5th ಡಬಲ್ ಕ್ರೋಶ ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲೇ ಒಂದು ಬೀಡ್ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ತೀವಲ್ಲ. ಸೊ ಅದಾದಮೇಲೆ ಮತ್ತೆ ಬೀಡ್ ಇಲ್ಲದೆ ಲಾಕ್ ಮಾಡ್ಕೋಬೇಕು. ಮತ್ತು ಬೀಡ್ ಹಾಕಿ ಲಾಕ್, ಅದಾದ ನಂತರ ವಿತೌಟ್ ಬೀಡು ಲಾಕ್. ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸೊ ಪ್ರೀವಿಯಸ್ ನಾವು 14 ಡಬಲ್ ಕ್ರೋಶ ಹಾಕಿರೋದ್ರಿಂದ ಇಲ್ಲಿ ಒಟ್ಟು 7 ಬೀಡ್ಗಳು ಹಿಡಿಸುತ್ತೆ ನೋಡಿ. ಸೊ ಒಂದೇ ಸಲ ಈ ರೀತಿಯಾಗಿ ಬೀಡ್ ತೊಗೊಳ್ಳೋದ್ರಿಂದ ನಿಮಗೆ ಟೈಮ್ ಸೇವ್ ಆಗುತ್ತೆ. ಗಡಿ ಬೀಡನ್ನ ತೊಗೊಳ್ಳೋವಂಥ ಟೈಮ್ ಸೇವ್ ಆಗುತ್ತೆ. ಒಂದೇ ಸಲ ಬೇಗ ಫಾಸ್ಟಾಗಿ ಹಾಕ್ಕೊಂಡು ಹೋಗ್ಬೋದಾಗುತ್ತೆ ನೋಡಿ. ಸೊ ಇಲ್ಲ ನಮ್ಗೆ ಕಷ್ಟ ಆಗುತ್ತೆ ಬಿಗಿನರ್ಸ್ ಅಂತ ಇದ್ದರೆ ಒಂದೊಂದೇ ಬೀಡನ್ನ ಕೂಡ ನೀವು ಹಾಕ್ಕೊಂಡು ಹೋಗ್ಬೋದು. ಸೊ ಒಂದು ಬೀಡ್ ಇನ್ಸರ್ಟ್ ಮಾಡ್ತೀನಿ. ನೆಕ್ಸ್ಟ್ ಡಬಲ್ ಕ್ರೋಶ ಹೋಲ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ನೀವಿಲ್ಲಿ ಒಂದು ಡಬಲ್ ಕ್ರೋಶ ಹೋಲ್ ಗ್ಯಾಪ್ನ ಕೂಡ ಸ್ಕಿಪ್ ಮಾಡೋ ಹಾಗಿಲ್ಲ. ಪ್ರತಿಯೊಂದು ಡಬಲ್ ಕ್ರೋಶ ಹೋಲ್ ಗ್ಯಾಪ್ ಮೇಲೂ ಸಿಂಗಲ್ ಕ್ರೋಶೆ ಬರಲೇಬೇಕು. ಸೊ ಒಂದು ಸಿಂಗಲ್ ಕ್ರೋಶೆ ಬೀಡ್ ಹಾಕಿ ಮಾಡ್ಕೊಳ್ತೀರಾ, ಇನ್ನೊಂದು ವಿತೌಟ್ ಬೀಡ್ ಮಾಡ್ಕೊಳ್ತೀರಾ. ಸೊ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ಹೋಗ್ತಾ ಇರಬೇಕು. ಸೊ ನೋಡಿ, ಕೊನೆಯದಾಗಿ ಬೀಡ್ 7ನೇ ಬೀಡ್ ಹಾಕಿ ಸಿಂಗಲ್ ಕ್ರೋಶೆ ಮಾಡಿಕೊಂಡೆ. ಸೊ ಈಗ ಅಲ್ಲಿ ನಾವು 4 ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆಗಳು ಹಾಕಿರ್ತೀವಲ್ಲ, ಸೊ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ ನೋಡಿ. ಸೊ ಒಂದು ಬಿಟ್ಟು ಇನ್ನೊಂದು 2ನೇ ಸಿಂಗಲ್ ಕ್ರೋಶೆ ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ನಾವು ಪ್ರೀವಿಯಸ್ಸು 4 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೆ ಮಾಡಿದ್ವಿ ಅಲ್ಲ, ಅದರಲ್ಲಿ ಒಂದನ್ನು ಸ್ಕಿಪ್ ಮಾಡಿ 2ನೇ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡಿಕೊಂಡೆ. ಸೊ ಈಗ ಬಟ್ಟೆನ ಸೀದಾ ಮಾಡ್ಕೊಳ್ತೀನಿ ನೋಡಿ. ಸೀದಾ ಮಾಡಿಕೊಂಡು 3 ಚೈನ್ ಹಾಕ್ಕೋಬೇಕು. ಬೀಡ್ ಆದಮೇಲೆ ಫಸ್ಟ್ ಬೀಡ್ ಆದಮೇಲೆ ಸಿಂಗಲ್ ಕ್ರೋಶೆ ಗ್ಯಾಪ್ ಇರುತ್ತಲ್ಲ, 2 ಸಿಂಗಲ್ ಕ್ರೋಶೆಗಳ ಮಧ್ಯೆ ಅಲ್ಲಿಗೆ ಲಾಕ್ ಮಾಡಿಕೊಂಡೆ. ಮತ್ತು 3 ಚೈನ್ ಬೀಡ್ ಆದಮೇಲೆ
2 ಸಿಂಗಲ್ ಕ್ರೋಶಾ ಮಧ್ಯೆ ಲಾಕ್ ಮಾಡ್ಕೊಳ್ತೀನಿ. ತುಂಬ ಈಸಿ ಇದೆ ಡಿಸೈನ್ ನೋಡಿ, ಇಷ್ಟೇ ಸಿಂಪಲ್ಲು. 3 ಚೈನ್ ಹಾಕಿ ಬೀಡ್ಗಳ ಮಧ್ಯೆ ಲಾಕ್ ಮಾಡ್ಕೊಂಡು ಹೋಗೋದು ಅಷ್ಟೇ ನೋಡಿ. ಇದು 3 ಸ್ಟೆಪ್ ಅಥವಾ 2 ಸ್ಟೆಪ್ ತಗೊಳ್ಳುತ್ತೆ ಇದೊಂದು ಆರ್ಚಿಗೆ. ಸೊ ನಾನು ಆದಷ್ಟು ಕಡಿಮೆ ಟೈಮಲ್ಲಿ ಮತ್ತು ಸ್ಟೆಪ್ನ ಸಿಂಪ್ಲಿಫೈ ಮಾಡಿ ನಿಮಗೆ ತೋರಿಸಿದ್ದೀನಿ. ಸೊ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಇಲ್ಲೂ ಕೂಡ 7 ಬೀಡ್ ಹಾಕಿರೋದ್ರಿಂದ ಬೀಡ್ ಸುತ್ತಲೂ 3 ಚೈನ್ ಬರುತ್ತೆ, ಹಾಗಾಗಿ 7 ಸಲ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡಿ, ಚೈನ್ಗಳನ್ನ ಹಾಕ್ಕೊಳ್ಳುವಾಗ ಯಾವಾಗಲೂ ಒಂದೇ ಮೆಷರ್ಮೆಂಟಲ್ಲಿ ಹಾಕ್ಕೋಬೇಕು. ಒಂದು ಸ್ಯಾರಿಗೆ ನೀವು ಒಂದು ಚೈನ್ ಅಂದರೆ ಒಂದು ಆರ್ಚ್ ಮಾಡುವಾಗ ಲೂಸಾಗಿ ಚೈನ್ ಹಾಕೋದು, ಇನ್ನೊಂದು ಆರ್ಚಿಗೆ ಟೈಟಾಗಿ ಹಾಕೋವಂಥದ್ದು, ಆ ರೀತಿ ಮಾಡೋಕ್ಕೆ ಹೋಗ್ಬಾರ್ದು. ನಿಮ್ಗೆ ಆವಾಗ ನಿಮಗೆ ಡಿಸೈನ್ ವೇರಿ ಬರುತ್ತೆ. ಸೊ ಒಂದೇ ಲೆಂತಲ್ಲಿ ಯಾವಾಗಲೂ ಚೈನ್ಗಳನ್ನ ಹಾಕ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಸಿಂಗಲ್ ಕ್ರೋಶಾ ಹಾಕಿರ್ತೀವಲ್ಲ ಅಲ್ಲಿಗೆ ಲಾಕ್ನ ಮಾಡಿಕೊಂಡೆ. ಸೊ ಈಗ ಲಾಕ್ ಮೇಲೆ ಲಾಕ್ ನೋಡಿ, ಇಷ್ಟೇ ನೋಡಿ ಡಿಸೈನು ಎಷ್ಟು ನೀಟಾಗಿ ಬಂದಿದೆ. ಸೊ ಒಂದೇ ಸ್ಟೆಪ್ಪಲ್ಲಿ ಹಾಕಿರೋದು ಅಂದರೆ ಗೊತ್ತಾಗಲ್ಲ ಯಾರಿಗೂ. ಸೊ ತುಂಬ ಗ್ರ್ಯಾಂಡಾಗಿ ಬರುತ್ತೆ, ತುಂಬ ರಿಚಾಗಿ ಕೂಡ ಕಾಣಿಸುತ್ತೆ ಡಿಸೈನು, ಸಿಂಗಲ್ ಕಲರ್ ಡಿಸೈನು. ಸೊ ನೋಡಿ, ಈಗ ಮತ್ತೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರೋಶಾ ಹಾಕ್ಕೊಳ್ತೀನಿ. ಸೊ ಒಂದು ಸಿಂಗಲ್ ಕ್ರೋಶಾ ಹಾಕ್ಕೊಂಡೆ, ಬೇಕಿದ್ದಲ್ಲಿ ಇನ್ನೊಂದೂ ಕೂಡ ಹಾಕ್ಕೊಳ್ಬೋದು. 2 ಸಿಂಗಲ್ ಕ್ರೋಶಾ ಇಲ್ಲೂ ಕೂಡ ನೀವು ಹಾಕ್ಕೊಳ್ಬೋದು. ಸೊ ಈಗ ಮತ್ತೆ ನೀಡಲ್ ಹಿಂದೆ ಇರೋ ದಾರಕ್ಕೆ ಡಬಲ್ ಕ್ರೋಶಾಗಳನ್ನ ಫಿಲ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಇಲ್ಲೂ ಕೂಡ ನಾನೀಗ ಪ್ರೀವಿಯಸ್ ಮಾಡಿದ್ವಲ್ಲ 5 ಡಬಲ್ ಕ್ರೋಶಾ ಹಾಕಿ 2 ಚೈನ್ ಹಾಕ್ತೀವಿ. ಸೊ ಅದೇ ರೀತಿ ಇಲ್ಲೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲೂ ಕಂಬ ಲೆಂತು ನೋಡಿಕೊಂಡು ನೀವು ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನಾನು 5 ಡಬಲ್ ಕ್ರೋಶಾ ಮಾಡಿ 2 ಚೈನ್ ಮತ್ತು 5 ಡಬಲ್ ಕ್ರೋಶಾಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 5 ಡಬಲ್ ಕ್ರೋಶಾ ಆದಮೇಲೆ 2 ಚೈನ್ ಹಾಕಿದೆ. ಈಗ ಮತ್ತೆ 5 ಡಬಲ್ ಕ್ರೋಶಾನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಇದು ಒಂದು ಸ್ಯಾರಿ ಬಂದು ಫುಲ್ ಸೆಲ್ಫ್ ಕಲರ್ ಸ್ಯಾರಿ, ಮತ್ತು ಬಾರ್ಡ್ರ್ ಗೋಲ್ಡ್ ಜರಿ ಇದೆ, ಮತ್ತು ಬಾಡಿ ಪೂರ್ತಿ ಸಿಲ್ವರ್ ಜರಿಯಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಬೀಡ್ ಬಂದು ಸಿಲ್ವರ್ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅನ್ನೋದಕ್ಕೋಸ್ಕರ ಬೀಡ್ಸ್ನ ಗೋಲ್ಡ್ ಕಲರಲ್ಲಿ ತೊಗೊಂಡಿದ್ದೀನಿ, ಮತ್ತು ಕುಚ್ಚನ್ನು ಸಿಲ್ವರ್ ಕಲರಲ್ಲಿ ಹಾಕಿದ್ದೀನಿ. ಈ ರೀತಿಯಾಗಿ ನೀವು ನಿಮಗೆ ಆದಷ್ಟು ಇನೋವೇಟಿವ್ ಆಗಿ ಕಲರ್ಸ್ನ ಚೂಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ನೋಡಿ, 5 ಡಬಲ್ ಕ್ರೋಶಾ ಆದಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡೆ. ಅದಾದ ನಂತರ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಸೊ ಇದಾದ ನಂತರ ಮತ್ತೆ ನೆಕ್ಸ್ಟು ಪ್ರಿವಿಯಸ್ ಏನು ಆರ್ಚ್ ಮಾಡಿದ್ದೀವಲ್ಲ ಅದೇ ರೀತಿ ನೆಕ್ಸ್ಟ್ ಆರ್ಚನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಇನ್ನೊಂದು ಆರ್ಚನ್ನ ತೋರಿಸಿದ್ರೆ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಸೊ ಇನ್ನೊಂದು ಸಲ ವಿಡಿಯೋನ ಸ್ಲೋ ಮಾಡಿಕೊಂಡು ನೀವು ನೋಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ. ಇದಕ್ಕೆ ನಾನು 147 ದಾರನ ಕುಚ್ಚು ಕಟ್ಕೊಂಡಿದ್ದೀನಿ ನೋಡಿ. ಸೊ ತುಂಬ ಡೈರೆಕ್ಟಾಗಿ ನೋಡೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು. ಸೊ ಸಿಂಗಲ್ ಕಲರ್ ಡಿಸೈನ್ ಆಗಿರುತ್ತೆ ಇದು. ಸೊ ನೋಡಿಕೊಂಡು ನೀವು ಸ್ಯಾರಿ ಕಲರು, ಸ್ಯಾರಿ ವರ್ಕ್ ಯಾವ ರೀತಿ ಇದೆ ನೋಡಿಕೊಂಡು ನೀವು ಕಲರ್ಸ್ನ ಚೂಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇವತ್ತಿನ ಡಿಸೈನ್ ಇದಾಗಿತ್ತು. ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸೊಬ್ಬರು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.